ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಕಾವೇರಿ ಸಿಇಒ ಅನ್ನೋ ಪವರ್ನ ನಮ್ಮ ಮುಂದೆ ತೋರಿಸ್ತಿದ್ದಾಳೆ ಅಷ್ಟೇ. ಅದಿರ್ಲಿ, ನಾನ್ ನಿನಗೆ ಕೊಟ್ಟ ಕೆಲಸ ಏನಾಯ್ತು? ಎಲ್ಲಿಗೆ ಬಂತು? ಔಟಿಂಗ್ ಕರ್ಕೊಂಡು ಹೋಗಿದ್ದೆ ಮೇಡಮ್. ಚೆನ್ನಾಗಿ ಕುಡಿಸ್ದೆ. ಮದುವೆ ವಿಷಯನೂ ಬಾಯ್ಬಿಟ್ಟ. ಆದ್ರೆ ಅವನ್ ಮದ್ವೆ ಬೋರಿಂಗ್ ಕತೆನ ತಿರುಗಿಸಿ ಮುರುಗಿಸಿ ಹೇಳಿ ಟೈಮ್ ವೇಸ್ಟ್ ಮಾಡ್ದ. ಇನ್ನೇನು ರಾಮ್ ಸರ್ ಕಾವೇರಿನ ಯಾಕೆ ಮದ್ವೆ ಆದ್ರು ಅಂತ ಹೇಳ್ಬೇಕಾಗಿತ್ತು. ಅಷ್ಟ್ರಲ್ಲಿ ಪ್ರಜ್ಞೆ ತಪ್ಪಿಟ್ಟ. ಛೇ, ಯಾಕೋ ಇವನಿಂದ ವಿಷಯ ತಿಳ್ಕೊಳ್ಳೋದು ಕಷ್ಟ ಅನ್ನಿಸ್ತದೆ ಮೇಡಮ್. ಆಮೇಲೆ ನಾನು ಅವನು ಕ್ಲೋಸ್ ಆಗಿರೋದನ್ನ ಕಾವೇರಿ ಮೇಡಮ್ ನೋಡಿ ಅನುಮಾನ ಪಡ್ತಾ ಇದ್ದಾರೆ. ಅವನೊಬ್ಬ ದೊಡ್ಡ ವೇಸ್ಟ್ ಬಾಡಿ. ಅದಕ್ಕೆ ಅವನ್ನ ದೂರ ಇಟ್ಟು ಕಾವೇರಿ ಮೇಡಮ್ ಹತ್ರ ಕ್ಲೋಸ್ ಆಗಿ ಅವರಿಂದ ವಿಷಯ ತಿಳ್ಕೋಬೇಕು ಅಂತ ಇದ್ದೀನಿ. ಬೇಡ ಬೇಡ, ಆ ಥರ ಮಾಡಕ್ ಹೋಗ್ಬೇಡ. ಇವತ್ತು ಮೀಟಿಂಗಲ್ಲಿ ಏನಾಯ್ತು ಅಂತ ಗೊತ್ತಾ ನಿಂಗೆ? ನಾವೇನಾದ್ರೂ ಕಂಪನಿ ಪ್ರೋಗ್ರೆಸ್ ತೋರಿಸಿಲ್ಲ ಅಂದ್ರೆ ನಮಗ್ ಕೊಟ್ಟಿರೋ ಶೇರ್ಸ್ನ ರೈಟ್ಸ್ನ ನಮ್ಮಿಂದ ಕಿತ್ಕೋತಾಳಂತೆ. ಅದ್ರ ಜೊತೆಗೆ ಅವಳೇನಾದ್ರೂ ಕಂಪನಿ ಪ್ರೋಗ್ರೆಸ್ ತೋರಿಸಿಲ್ಲ ಅಂದ್ರೆ ಅವಳು ಕೊಟ್ಟಿರೋ ಸಿಇಒ ಪೋಸ್ಟ್ ಇಂದ ಅವಳು ಕೆಳಗಿಳಿತಾಳಂತೆ. ಹಾಗಂತ ಚಾಲೆಂಜ್ ಮಾಡಿದಾಳೆ. ವಾವ್, ಸೂಪರ್ ಮೇಡಮ್. ಆ ಕಾವೇರಿ ಜೊತೆ ಕ್ಲೋಸ್ ಆಗಿ ಮದ್ವೆ ವಿಷಯ ತಿಳ್ಕೊಡೋದ್ರ ಜೊತೆಗೆ ಆ ಆದಿ ಜೊತೆನೂ ಕ್ಲೋಸ್ ಆಗಿ ಮೂವ್ ಆಗು. ಅದು ನೋಡಿ ಕಾವೇರಿ ಟೆನ್ಷನ್ ಆಗ್ಬಿಡ್ತಾಳೆ. ಅಕ್ಕನ್ ಫ್ಯಾಮಿಲಿ ಹಾಳಾಗ್ತಿದೆ ಅಂತ ಗೊತ್ತಾದಾಗ ಅವಳು ಡಿಸ್ಟರ್ಬ್ ಆಗಿ ಟೆನ್ಷನ್ ಅಲ್ಲಿ ಏನು ಸರಿಯಾಗಿ ಕೆಲಸ ಮಾಡಕ್ ಆಗೋದೇ ಇಲ್ಲ. ಅವಾಗ ಕೊಟ್ಟಿರೋ ರೇಸ್ ಚಾಲೆಂಜ್ ಅಲ್ಲಿ ಅವಳು ಸೋಲ್ತಾಳೆ. ನಾವು ಗೆಲ್ತೀವಿ. ಹಾಗೆ ಮಾಡು, ಅರ್ಥ ಆಯ್ತಾ? ಸರಿ ಮೇಡಮ್, ಹಾಗೆ ಮಾಡ್ತೀನಿ. ಸರಿ, ನೀನು ಹೊರಡು. ಓಕೆ ಮೇಡಮ್. ಮಲ್ಲಿಕಾ, ನಿಂಗೊಂದು ಕೇಳ್ತೀನಿ, ಕೋಪ ಮಾಡ್ಕೋಬಾರ್ದು. ಅದೇನು ಅಂತ ಕೇಳಿ. ಅಲ್ಲ, ಇಂಥ ಮನೆ ಹಾಳು ಐಡಿಯಾಗಳೆಲ್ಲ ಟಕ್ ಟಕ್ ಅಂತ ಹೇಗೆ ಹೊಳೆಯೋದು ನಿನಗೆ? ಬೇಡ, ಏನು ಹೇಳೋದು ಬೇಡ. ಇದಕ್ಕೆ ನಿಮ್ಮಪ್ಪ ಮತ್ತೆ ಆ ಕಾವೇರಿನೇ ಸ್ಫೂರ್ತಿ. ಕಾವೇರಿ ಚಾಲೆಂಜ್ ಹಾಕಿದ್ಯಾ ಅಲ್ವಾ? ಆ ಚಾಲೆಂಜಲ್ಲಿ ಖಂಡಿತವಾಗ್ಲೂ ನೀನು ಸೋಲ್ತೀಯ. ನಾವು ಗೆಲ್ತೀವಿ. ನಿನಗೆ ಸೋಲು ಕಟ್ಟಿಟ್ಟ ಬುತ್ತಿ. ಅಮ್ಮ, ಪೂರ್ಣಿ, ಅಮ್ಮ, ಕಾವೇರಿ ಬಂದಿದ್ದಾಳೆ. ಕಾವೇರಿ, ಕಾವೇರಿ, ಈಗ್ಲಾದ್ರೂ ಬಂದಿಯಲ್ಲಮ್ಮ. ಕೊನೆಗೂ ಈ ತಾಯಿ ಮಾತನ್ನ ಕೇಳ್ಬೇಕು ಅಂತ ಅನ್ನಿಸ್ತಲ್ಲ. ನನ್ ಮಾತ್ಗೋಸ್ಕರ ಆ ಮನೆ ಬಿಟ್ಟು ಬಂದಿಯಲ್ಲ, ನನಗಷ್ಟು ಸಾಕು ಕಂದ. ಅಯ್ಯೋ, ನನಗಾಗ್ತಿರೋ ಸಂತೋಷಕ್ಕೆ ನಿನ್ನ ಹೊರಗಡೆ ನಿಲ್ಸ್ಕೊಂಡು ಮಾತಾಡಿಸ್ತಿದ್ದೀನಿ. ಒಳಗಡೆ ಬಾ ಕಂದ. ಏನ್ ಯೋಚನೆ ಮಾಡ್ತಿದ್ದೆ ಕಾವೇರಿ? ಬಾ, ಒಳಗೆ ಹೋಗೋಣ. ಅದು ಅಮ್ಮ, ಹಾಗಲ್ಲ. ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ನಿನ್ ಮೊದಲು ಒಳಗಡೆ ಬಾ. ಹೌದು, ಏನೇ ಇದ್ರೂ ಒಳಗ್ ಮಾತಾಡೋಣ. ಬಾ ಕಾವೇರಿ. ಬಾ ಮಗಳೇ, ಕೂತ್ಕೋ. ಪೂರ್ಣಿ, ನೋಡಿದ್ಯಾ, ನನ್ ಮಗಳು ಬಂದ್ಬಿಟ್ಲು. ನನ್ ಮಾತು ಕೇಳಿ ನನ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ಆ ಮನೆಯವ್ರನ್ನೆಲ್ಲ ಬಿಟ್ಟು ದೂರ ಬಂದ್ಬಿಟ್ಲು. ನಮ್ಮನೆಗೆ ವಾಪಸ್ ಬಂದ್ಬಿಟ್ಲು. ನೋಡು, ನೀನ್ ಆದಿ ಹತ್ರ ಹೇಳ್ಬಿಡು, ಕಾವೇರಿ ವಿಷಯಕ್ಕೆ ಬರಬಾರ್ದು, ಅವಳ ಮನ್ಸಿಗೆ ನೋವಾಗೋ ತರ ಮಾತಾಡಬಾರ್ದು ಅಂತ. ಅರ್ಥ ಆಯ್ತಾ? ನನ್ ಮಗಳಿಗೆ ಯಾರಿಂದನೂ ತೊಂದರೆ ಆಗ್ಬಾರ್ದು.
ಆ ಮನೆಯವರಿಂದ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ನನ್ ಪ್ರಾಣ ಒತ್ತೆ ಇಟ್ಟಾದ್ರು ನನ್ ಮಗಳನ್ನ ನಾನು ಕಾಪಾಡ್ಕೋತೀನಿ. ಆ ಮನೆಯಿಂದ ಬಂದ್ಮೇಲೆ ಅಪಾಯನೋ ದೂರ ಇದ್ದಾಗೆ. ಅಮ್ಮ, ಒಂದ್ಸಲ ನಾನ್ ಮಾತಾಡೋದನ್ನ ಕೇಳಿಸ್ಕೊ. ಅಯ್ಯೋ, ನಿನ್ ಮಾತು ಕೇಳೋಕೇನು ಇಲ್ಲ. ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಮ್ಮ, ನಾನು ಆ ಮನೆಯಿಂದ ಸಂಪೂರ್ಣವಾಗಿ ಇಲ್ಲಿರೋದಿಕ್ ಬಂದಿಲ್ಲ. ನನಗ್ ಬರೋದಿಕ್ಕೂ ಆಗಲ್ಲ.